ಇದು ಕನ್ವರ್ಟಿಂಗ್ ಟು ಪಿ ಬೈ ಕ್ಯೂ ಫಾರ್ಮ್. ಪಿ ಬೈ ಕ್ಯೂ ಫಾರ್ಮ್ದಾಗ ಇಂತಹ ಸಂಖ್ಯೆಗಳನ್ನು ಪರಿವರ್ತಿಸುವ ವಿಧಾನ. ಸಿ ಹಿಯರ್ ಫಸ್ಟ್ 1.5 ಬಾರ್ ಅದ. ಸೊ ಮೊದಲು ಯಾವ ಸಂಖ್ಯೆ ಇರ್ತದೆ ಆ ಸಂಖ್ಯೆ ಬರ್ಕೋಬೇಕು. ಎಷ್ಟು ಸಂಖ್ಯೆ ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆ ಇರ್ತಾವಲ್ಲ ಅಷ್ಟು ಛೇದದೊಳಗೆ ಬರ್ತಾವ. ಬಾರ್ ಎಷ್ಟು ಸಂಖ್ಯೆ ಮೇಲೆ ಅದ ನೋಡ್ರಿ, ಒಂದು ಸಂಖ್ಯೆ ಮೇಲೆ ಬಾರ್ ಅದ, ಅದಕ್ಕೆ 19 ಬರಿಬೇಕು. ಸೆಕೆಂಡ್ ಒನ್ ಮೊದಲು ಯಾವ ಸಂಖ್ಯೆ ಅದ ಆ ಸಂಖ್ಯೆ ಬರ್ಕೋಬೇಕು. ಆಮೇಲೆ ಬಾರ್ ಎಷ್ಟು ಸಂಖ್ಯೆ ಮೇಲೆ ಅದ ನೋಡ್ರಿ, 2 ಸಂಖ್ಯೆ ಮೇಲೆ ಅದ, ಸೊ ಅದಕ್ಕೆ 9 ಬರಿಬೇಕು. ಸೇಮ್ ಹಿಯರ್ ಥರ್ಡ್ ಒನ್ನ ಮೊದಲು ಕೊಟ್ಟಂತಹ ಸಂಖ್ಯೆಯನ್ನು ಬರಿಬೇಕು 473, 2 ಸಂಖ್ಯೆ ಮೇಲೆ ಬಾರ್ ಅದ, ಸೊ 9 ಬರಿಬೇಕು. ಸೊ ಇಂಟ್ರೆಸ್ಟಿಂಗಲ್ಲಿ ಇಲ್ಲಿ ಏನದ ಅಂದ್ರೆ ಈ 4 ಒಂದದಲ್ಲ, ಈ ಬಾರ್ ಆದ್ಮೇಲೆ ಹಿಂದೆ ಎಷ್ಟು ಸಂಖ್ಯೆಗಳಿರ್ತಾವಲ್ಲ ಆ ಸಂಖ್ಯೆಗಳನ್ನು ಅಂಶದಲ್ಲಿ ಕಳೆಯಬೇಕು. ಸಬ್ಸ್ಟ್ರಾಕ್ಟಿಂಗ್ ಇನ್ ನ್ಯೂಮರೇಟರ್ 473 ಒಳಗೆ 4 ಸಬ್ಸ್ಟ್ರಾಕ್ಟ್ ಮಾಡ್ರಿ, 469 ಡಿವೈಡೆಡ್ ಬೈ 99 ಇಸ್ ದ ಆನ್ಸರ್. ದೆನ್ ಸಿ ಹಿಯರ್ ಒಂದೊಂದ್ಸಲ ಹಿಂಗೆ ಕೊಟ್ಟು ಬಿಡ್ತಾನ 5.6 19 ರಿಪೀಟ್ ಆಗ್ಯಾವ. ಸೊ 19 ರಿಪೀಟ್ ಆಗ್ಯಾವ ಅಂದ್ರೆ 19 ಮೇಲೆ ಬಾರ್ ಬರಿಬೇಕು. ಮೊದಲು ಸರ್ ಹೇಳ್ದಂಗೆ ಕೊಟ್ಟಿರುವ ಸಂಖ್ಯೆಯನ್ನು ಬರಿಬೇಕು 5619 ಡಿವೈಡೆಡ್ ಬೈ ಪಾಯಿಂಟ್ ನಂತರ ಎಷ್ಟು ಸಂಖ್ಯೆಗಳಿರ್ತಾವಲ್ಲ ಅಷ್ಟು ಸಂಖ್ಯೆಗಳಂತೂ ಛೇದದೊಳಗೆ ಬಂದ ಬರ್ತಾವ. ಆದ್ರೆ ಬಾರ್ ಎಷ್ಟು ಸಂಖ್ಯೆ ಮೇಲೆ ಅದು ನೋಡಬೇಕು, 2 ಸಂಖ್ಯೆ ಮೇಲೆ ಅದ, ಅದಕ್ಕೆ 9 ಬರಿತೇವೆ. ಈಗ ಒಂದು ಸಂಖ್ಯೆಗೆ ಆಫ್ಟರ್ ದ ಪಾಯಿಂಟ್ ಒಂದು ಸಂಖ್ಯೆಗೆ ಬಾರ್ ಇಲ್ಲ, ಅದಕ್ಕೆ 0 ಬರಿತೇವೆ. ದೆನ್ ಈ ಕಾನ್ಸೆಪ್ಟ್ ಅಪ್ಲೈ ಮಾಡೋನು. ಸಿ ಹಿಯರ್ ಬಾರ್ ಹಿಂದಿನ ಸಂಖ್ಯೆಯನ್ನು ಔಷಧದೊಳಗೆ ಸಬ್ಸ್ಟ್ರಾಕ್ಟ್ ಮಾಡಬೇಕು, ಕಳಿಬೇಕು. ಸೊ 5619 ಮೈನಸ್ 56 ದಟ್ ಈಸ್ 5563 ಡಿವೈಡೆಡ್ ಬೈ 990 ಈಸ್ ದ ಆನ್ಸರ್. ದೆನ್ ಲಾಸ್ಟ್ ಒನ್ ಬೆಸ್ಟ್ ಒನ್, ದ ಗಿವನ್ ನಂಬರ್ ಅಗೇನ್ ಬರೆದು ಬಿಡ್ರಿ 2135. ಪಾಯಿಂಟ್ ನಂತರ ಎಷ್ಟು ಸಂಖ್ಯೆಗಳಿರ್ತಾವಲ್ಲ ಅಷ್ಟಂತರೂ ಛೇದದೊಳಗೆ ಬಂದ ಬರ್ತಾವ. ಸೊ 3 ಸಂಖ್ಯೆ ಛೇದದೊಳಗೆ ಬರಬೇಕು. 1 ಸಂಖ್ಯೆ ಮೇಲೆ ಬಾರ್ ಅದ, ಅದಕ್ಕೆ 9 ಬರಿತೇವೆ. 2 ಸಂಖ್ಯೆ ಮೇಲೆ ಬಾರ್ ಇಲ್ಲ, ಅದಕ್ಕೆ 0 ಬರಿತೇವೆ. ದೆನ್ ಬಾರ್ ಹಿಂದಿನ ಸಂಖ್ಯೆಯನ್ನು ಅಂಶದಲ್ಲಿ ಕಳೆಯಬೇಕು. ವಿ ಆರ್ ಸಬ್ಸ್ಟ್ರಾಕ್ಟಿಂಗ್ ದ ನಂಬರ್ ಬಿಫೋರ್ ದ ಬಾರ್ ಇನ್ ದ ನ್ಯೂಮರೇಟರ್ 213 ಸಬ್ಸ್ಟ್ರಾಕ್ಟ್ ಮಾಡ್ತೇವೆ. ಸೊ ಆನ್ಸರ್ ಏನು ಬರ್ತದೆ ಅಂದ್ರೆ 1922 ಡಿವೈಡೆಡ್ ಬೈ 900. ಇಂಥ ಸೋ ಮೆನಿ ಕ್ವಶನ್ಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಬಂದ ಟಿ ಇ ಟಿದಾಗ 2 ಕ್ವಶನ್ಸ್ ಬಂದಿದ್ದು ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಅವಕ್ಕೆ ಆನ್ಸರ್ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ಮತ್ತೆ ಬರ್ತೀನೋ, ವಾಪಸ್ ಬರ್ತೀನೋ, ಬಂದೇ ಬರ್ತೀನೋ. ನೀವು ಸಕ್ಸಸ್ ಆಗುತ್ತಾನ ನಿಮ್ಮ ಜೊತೆಗಿರ್ತೀನೋ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.